ಬೇಗ ಬೇಗ ತಿನ್ನೋ ಟೈಮ್ ಆಗುತ್ತೆ, ಕ್ಲಾಸ್ಗೆ ಹೋಗ್ಬೇಕು. ಪಪ್ಪ ಅಂದಿದೆ ಗಬ ಗಬ ಅಂತ ತಿನ್ಬಾರ್ದು ಅಂತ ಅಲ್ವಾ ಪಪ್ಪ? ಮುಂಚಿನ ಕರೆಕ್ಟ್ ಚಿನ್ನ. ಊಟ ಮಾಡೋದು ನಿಮ್ಮ ಮನೆಯಲ್ಲಿ ಒಂದು ರಿಚುವಲ್ ಆಗಿರಬೇಕು. ಊಟ ಮಾಡ್ಬೇಕಾದ್ರೆ ನೆಮ್ಮದಿಯಾಗಿ ಕೂತ್ಕೊಂಡು ಚೆನ್ನಾಗಿ ಅಗದು ತಿನ್ಬೇಕು. ಅದರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಒಂದು ಚೂ ಮಾಡ್ಬೇಕಾದ್ರೆ ನಿಮ್ಮ ಫುಡ್ ಬಂದು ಬ್ರೇಕ್ ಡೌನ್ ಆಗುತ್ತೆ, ಅಂದ್ರೆ ಸ್ಮಾಲರ್ ಪಾರ್ಟಿಕಲ್ಸ್ ಆಗುತ್ತೆ, ಅದು ಈಸಿಯರ್ ಟು ಡೈಜೆಸ್ಟ್. ಎರಡನೇದು, ನಿಮ್ಮ ಬಾಯಲ್ಲಿರೋ ಸಲೈವನಲ್ಲಿ ಸಲೈವರಿ ಅಮೈಲೇಸ್ ಅನ್ನೋ ಒಂದು ಎನ್ಸೈಮ್ ಇರುತ್ತೆ. ಆ ಎನ್ಸೈಮ್ ಬಂದ್ಬಿಟ್ಟು ಇನ್ಸುಲಿನ್ ಫಂಕ್ಷನ್ ನ ರೆಗ್ಯುಲೇಟ್ ಮಾಡುತ್ತೆ. ಒಬೆಸಿಟಿ ಮತ್ತೆ ಡಯಾಬಿಟಿಸ್ ನಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರುತ್ತೆ, ಅಂದ್ರೆ ಇನ್ಸುಲಿನ್ ಹೆಚ್ಚಿಗೆ ಇದ್ರೂ ಅದು ಸರಿಯಾಗಿ ಕೆಲಸ ಮಾಡ್ತಿರಲ್ಲ. ಈ ಸಲೈವರಿ ಅಮೈಲೇಸು ಪ್ಯಾಂಕ್ರಿಯಾಟಿಕ್ ಅಮೈಲೇಸ್ ಜೊತೆಗೆ ಸೇರ್ಕೊಂಡು ಆ ಫಂಕ್ಷನ್ ನ ಇಂಪ್ರೂವ್ ಮಾಡುತ್ತೆ. ಅದಕ್ಕೆ ಚೂ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ನಿಮ್ಮ ಊಟನ ಮಿನಿಮಮ್ 32 ಟೈಮ್ಸ್ ನೀವು ಚೂ ಮಾಡಬೇಕು. ಗಬ ಗಬ ಅಂತ ತಿಂತಾ ಇದ್ದೀರಾ? ಸ್ಟಾಪ್ ಮಾಡಿ.